ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಪಪ್ಪನ ಬರ್ತಡೇ ದಿನ ವ್ಲಾಗ್ನ ಮಾಡ್ತಾಯಿದ್ದೀನಿ. ಸೊ ಪಪ್ಪನ ಬರ್ತಡೇ ದಿನ ಪಾಪುನ ಕರ್ಕೊಂಡು ಹೋಗಿ ಅಮ್ಮನ ಮನೇಲಿ ಬಿಟ್ಟು ನಾನು ನನ್ನ ತಮ್ಮ ಇಬ್ಬರು ಕೂಡ ನನ್ನ ತಂಗಿನ ಕರ್ಕೊಂಬರೋದಕ್ಕೆ ಅಂತ ಮೆಟ್ರೋ ಸ್ಟೇಷನ್ಗೆ ಹೋಗ್ತಾ ಇದ್ದೀವಿ. ಬೆಳಗ್ಗೆನೇ ಲಕ್ಕಿನ ಕರ್ಕೊಂಬಂದು ಅಪ್ಪನ ಮನೇಲಿ ಬಿಟ್ಟು ಅವಳು ಆಫೀಸ್ಗೆ ಹೋಗಿದ್ಲು. ಇನ್ನು ಆ ಕಡೆಯಿಂದ ಬರುವಾಗ ನಾನು ಸಲೂನ್ಗೆ ಹೋಗಬೇಕು, ಐಬ್ರೋಸ್ ಮಾಡಿಸ್ಬೇಕು ಅಂತ ಕೂಡ ಹೇಳಿದ್ಲು. ಸರಿ ಅಂತ ಅಲ್ಲಿಂದ ಡೈರೆಕ್ಟಾಗಿ ಸಲೂನ್ಗೆ ಕರ್ಕೊಂಡು ಹೋಗಿ ಇವಾಗ ಅವಳು ಕೂಡ ಐಬ್ರೋಸ್ ಮಾಡಿಸ್ಕೊತಾ ಇದ್ದಾಳೆ. ನಾನು ಕೂಡ ಹಾಗೆ ಐಬ್ರೋಸ್ನ ಮಾಡಿಸ್ಕೊಂಡೆ. ಲಾಸ್ಟ್ ಟೈಮ್ ನಾನು ಎಲ್ಲಿ ಮಾಡಿಸ್ಕೊಂಡಿದ್ದೆ ಅಲ್ವಾ, ನನಗದು ಕರೆಕ್ಟಾಗಿ ಮಾಡಿದ್ದಾರೆ ಅಂತ ಕೂಡ ಅನಿಸ್ಲಿಲ್ಲ. ಜೊತೆಗೆ ಏನೋ ಒಂಥರ ಶೇಪೇ ತೆಗೆದುಬಿಟ್ಟಿದ್ದಾರೆ ಅಂತ ಅನ್ನಿಸ್ತು. ಹಾಗಾಗಿ ನಾನು ಕೂಡ ನೀಟಾಗಿ ಐಬ್ರೋಸ್ ಎಲ್ಲ ಮಾಡಿಸ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬರೋ ಅಷ್ಟೊತ್ತಿಗೆ ಚಿಂಟು ಕೂಡ ಕೇಕ್ ಎಲ್ಲ ತೊಗೊಂಡು ಬಂದಿದ್ದ. ಇವಾಗ ಕೇಕ್ ಕಟ್ ಮಾಡಿಸಿ ಸೆಲೆಬ್ರೇಟ್ ಮಾಡಿದ್ವಿ ಸಿಂಪಲ್ಲಾಗಿ. ಕೇಕ್ ಕಟ್ ಮಾಡಿ ಸೆಲೆಬ್ರೇಷನ್ ಎಲ್ಲ ಆದಮೇಲೆ ಪಪ್ಪಂಗೆ ಗಿಫ್ಟ್ನ ಕೂಡ ಕೊಟ್ವಿ. ಅದಾದಮೇಲೆ ಊಟ ಮಾಡಿಕೊಂಡು ಅಲ್ಲಿಂದ ಮನೆಗೆ ಬಂದ್ವಿ. ನೈಟ್ ನಾನು ಅಲ್ಲಿಂದ ಮನೆಗೆ ಬಂದಮೇಲೆ ಏನೂ ವ್ಲಾಗ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಮತ್ತು ಪಪ್ಪನ ಮನೆಯಲ್ಲೂ ಏನು ಜಾಸ್ತಿ ವ್ಲಾಗ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ, ತುಂಬ ಲೇಟ್ ಆಗಿತ್ತು ಅಲ್ವಾ. ಹಾಗಾಗಿ ಊಟ ಮಾಡಿಕೊಂಡು ಪಾಪುನ ಕರ್ಕೊಂಡು ಮನೆಗೆ ಬಂದು ಮಲ್ಕೊಂಡ್ವಿ. ಇನ್ನು ಅಪ್ಪು ಅಲ್ಲೇ ಇರ್ತೀನಿ ಅಂತ ಅಲ್ಲೇ ಉಳ್ಕೊಂಡ. ಅವನಿಗೆ ಇವಾಗ ನಮ್ಮ ಪಪ್ಪನ ಮನೆಗೆ ಹೋದರೆ ಸಾಕು, ಅಲ್ಲೇ ಇರೋ ಥರ ಅವನಿಗೆ ಆಸೆ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಇನ್ನೇನು ಒಂದು ಸ್ವಲ್ಪ ದಿನ ಸಮ್ಮರ್ ಹಾಲಿಡೇಸ್ ಎಲ್ಲ ಮುಗಿದ ಮೇಲೆ, ಸ್ಕೂಲ್ ಸ್ಟಾರ್ಟ್ ಆದಮೇಲಂತೂ ಅವನು ಬರೋಕ್ಕಾಗಲ್ಲ, ಇಲ್ಲಿ ಇರೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ನಾನು ಆವಾಗವಾಗ ಬಿಟ್ಬಿಟ್ಟು ಬರ್ತೀನಿ. ಇರಲಿ ಬಿಡು, ಒಂದು ಸ್ವಲ್ಪ ದಿನ ಟೈಮ್ ಸ್ಪೆಂಡ್ ಮಾಡಲಿ ಅಂತ. ಇನ್ನೆಲ್ಲ ಹೋಗ್ತಾನೆ ಅವನು ಕೂಡ. ಹಾಗಾಗಿ ಅಲ್ಲಿದ್ದರೆ ಅವನು ಸೈಕಲ್ ತುಳಿಬೋದು, ಆಟ ಆಡ್ಬೋದು ಅನ್ನೋದೊಂದು ಖುಷಿ ಅವನಿಗೆ. ಸೊ ಹಾಗಾಗಿ ಇರ್ತಾನೆ. ಇನ್ನು ಅಲ್ಲಿಂದ ಮನೆಗೆ ಬಂದು ನಾವು ಕೂಡ ಫ್ರೆಶ್ ಅಪ್ ಆಗಿ ಮಲ್ಕೊಂಡ್ವಿ. ನಾನು ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸರಿ, ಕೂತ್ಕೊಂಡಿದ್ಯಾ ನೀನು? ಹಾಂ, ಕೂತ್ಕೊಂಡಿದ್ಯಾ ನೀನು? ಎಲ್ಲಿ ನೋಡು. ಸರಿ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸಿರಿ. ಇವಾಗ ಒಂದು 2-3 ದಿನದಿಂದ ಈ ಥರ ಕೂರಿಸಿದ್ರೆ ಕುತ್ಕೋತಾಳೆ ಸಿರಿ. ಎಷ್ಟು ಬೇಗ ಈ ಥರ ಕುತ್ಕೋತಾ ಇದ್ದಾಳೆ ಅನ್ನೋದು ಒಂದು ಖುಷಿ. ಹಾಗೆಯೇ ಬ್ಯಾಲೆನ್ಸ್ ಮಾಡೋದು ನೋಡ್ಬೋದು, ಎಷ್ಟು ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ತಾಳೆ ಅಂತ. ಇನ್ನು ಹೀಗೆ ಅವಳನ್ನ ಒಂದು ಸ್ವಲ್ಪ ಹೊತ್ತು ಆಟಾಡಿಸ್ಕೊಂಡು ನಾನು ಕೂಡ ಮನೆ ಕೆಲಸ ಮಾಡೋಣ ಅಂತ ಅಂದ್ಬಿಟ್ಟು ಕೆಳಗಡೆ ಬಂದೆ. ಮೇಲ್ಗಡೆಯಿಂದ ಕೆಳಗಡೆ ಬರೋವಾಗಲೇ ಆಲ್ಮೋಸ್ಟ್ ಕಸ ಎಲ್ಲ ಗುಡಿಸ್ಕೊಂಡು ಬಂದುಬಿಡ್ತೀನಿ. ಇನ್ನು ಕೆಳಗಡೆ ಎಲ್ಲ ಬಂದಮೇಲೆ ಕಂಪ್ಲೀಟಾಗಿ ಮನೆ ಡೀಪ್ ಕ್ಲೀನಿಂಗ್ ಎಲ್ಲ ಮಾಡಿಕೊಂಡು, ಪಾತ್ರೆ ಕೂಡ ಒಂದು ಸ್ವಲ್ಪನೇ ಇದ್ದಿದ್ದು ಅದನ್ನೆಲ್ಲ ವಾಶ್ ಮಾಡಿ ಹಾಕಿದೆ. ಇನ್ನು ಬೆಳಗ್ಗೆನೇ ಅಡುಗೆನೂ ಕೂಡ ಮಾಡಿ ಮುಗಿಸ್ಕೊಂಡ್ಬಿಟ್ಟೆ. ಯಾಕಂದರೆ ಮತ್ತೆ ಮಧ್ಯಾಹ್ನ ಒಂದು ಸ್ವಲ್ಪ ಕೆಲಸ ಇದೆ. ಹಾಗಾಗಿ ಮಧ್ಯಾಹ್ನ ಆಗಲ್ಲ, ಆರಾಮಾಗಾದರೂ ಇರ್ಬೋದಲ್ವ ಒಂದು ಸ್ವಲ್ಪ ಅಂತ ಅಂದ್ಬಿಟ್ಟು ನಾನು ಅದಕ್ಕೆ ಬೆಳಗ್ಗೆನೇ ಎಲ್ಲ ತಿಂಡಿ ಕೆಲಸ, ಅಡುಗೆ ಕೆಲಸ ಎಲ್ಲ ಮಾಡಿ ಮುಗಿಸ್ಕೊಂಡ್ಬಿಟ್ಟೆ. ಇನ್ನು ಸಿರಿ ಇಲ್ಲಿ ಮಲ್ಕೊಂಡಿದ್ದಾಳೆ, ಅವಳೇ ನಿದ್ದೆ ಮಾಡಿಬಿಟ್ಲು. ಹಾಗೆ ಇನ್ನು ಇವಾಗ ಹೋಗಿ ಬಟ್ಟೆ ವಾಶ್ಗೆ ಹಾಕಿ ಹಾಕಬೇಕು. ನಿನ್ನೆಯಿಂದ ಬಟ್ಟೆ ವಾಶ್ಗೆ ಹಾಕೋದಕ್ಕಾಗಲಿಲ್ಲ. ಏನಕ್ಕೆ ಅಂತ ಅಂದರೆ ಅವರು ಒಂದು 12 hours ಆಗಲಿ, ನಾಳೆ ಹಾಗೆ ಬಟ್ಟೆ ವಾಶ್ಗೆ ಹಾಕ್ಕೊಳ್ಳಿ ಅಂತ ಹೇಳಿದರು. ಸರಿ ಅಂತ ಇವಾಗ ಬಟ್ಟೆ ವಾಶ್ಗೆ ಹಾಕೋದಕ್ಕೆ ಅಂತ ಹೋಗ್ತಾಯಿದ್ದೀನಿ. ಎಷ್ಟು ಬಟ್ಟೆ ಇದೆ ಅಂತ ಅಂದರೆ ಆಲ್ಮೋಸ್ಟ್ ಒಂದು ಬಾಸ್ಕೆಟ್ ಫುಲ್ ಬಟ್ಟೆ ಆಗೋಗ್ಬಿಟ್ಟಿದೆ. ಎಲ್ಲನೂ ಇವಾಗ ತೊಗೊಂಡು ಮೇಲ್ಗಡೆ ಹೋಗಿ ಬಟ್ಟೆನ ವಾಶ್ಗೆ ಹಾಕಬೇಕು. ಇನ್ನು ನಾನು ಪಾಪುಗೆ ವೆಟ್ ವೈಪ್ಸ್ ಕೂಡ ಖಾಲಿ ಆಗಿತ್ತು ಅಂತ ತರಿಸಿದ್ದೆ, ಅದು ಕೂಡ ಹಾಗೆ ತೊಗೊಂಬಂದೆ. ಒಂದು ವೆಟ್ ವೈಪ್ಸ್ನ ಕೆಳಗಡೆ ಇಟ್ಬಿಟ್ಟು ಇನ್ನೆರಡು ಮೇಲ್ಗಡೆ ತೊಗೊಂಬಂದೆ. ಸೊ ನಾನು ನೆನ್ನೆ ಈ ಒಂದು ಆರ್ಗನೈಸರ್ ಬಗ್ಗೆ ಹೇಳಿದ್ದೆ ಅಲ್ವಾ, ಇದರ ಪ್ರೈಸ್ ಬಂದುಬಿಟ್ಟು ನಾನು ಮಿಸ್ಟೇಕ್ ಮಾಡಿಕೊಂಡು 205 ಅಂತ ಹೇಳಿದೆ. ಆ್ಯಕ್ಚುಲಾಗಿ ಇನ್ನೊಂದು ಕೂಡ ಆರ್ಡರ್ ಮಾಡಿದ್ದೆ ನಾನು, ಅದು ಇವತ್ತಿಲ್ಲ ನಾಳೆ ಹಾಗೆ ರಿಸೀವ್ ಆಗುತ್ತಂತೆ. ಇದು ಬಂದುಬಿಟ್ಟು 505 ರೂಪಾಯಿ ನಾನು ಪೇ ಮಾಡಿರೋದು. ನನಗೆ ಅದು ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ಟು 205 ರೂಪಾಯಿ ಅಂತ ಹೇಳಿದೆ. ಆ್ಯಂಡ್ ಇದಕ್ಕೆ ಕೊಡ್ಬೋದು ಆರಾಮಾಗಿ, ಪ್ಯಾಕ್ ಆಫ್ 6ಗೆ 505 ರೂಪಾಯಿ ಆರಾಮಾಗಿ ಕೊಡ್ಬೋದು. ಇವಾಗ ಬಟ್ಟೆಗಳನ್ನೆಲ್ಲ ತೊಗೊಂಡು ವಾಶ್ಗೆ ಹಾಕೋದಕ್ಕೆ ಹೋಗ್ತೀನಿ. ಏನಕ್ಕೆ ಹೇಳಿದೆ ಅಂತ ಅಂದರೆ, ನಾನು ಮಿಸ್ಟೇಕ್ ಮಾಡ್ಕೊಂಡ್ಬಿಟ್ಟು ಈ ರೀತಿಯಾಗಿ ಹೇಳಿದೆ ಅಲ್ವಾ. ಆಮೇಲೆ
ತುಂಬ ಜನ ಕೂಡ ಕೇಳಿದ್ರಿ ನನಗೆ ಲಿಂಕ್ ಕೊಡಿ ಅಂತ. ನಾನು ಲಿಂಕ್ ಕೂಡ ಶೇರ್ ಮಾಡಿದ್ದೆ. ಆಮೇಲೆ ಅವರು ಅದನ್ನು ತಪ್ಪು ತಿಳ್ಕೊಂಬಿಟ್ರೆ ಇದೇನಪ್ಪ ಇವರು ಈ ಥರ ಹೇಳಿದ್ದಾರೆ ಅಂತ. ಹಾಗಾಗಿ ವಿಡಿಯೋನಲ್ಲೇ ಅದನ್ನು ಮೆನ್ಷನ್ ಮಾಡ್ತಾಯಿದ್ದೀನಿ ಅಷ್ಟೇ. ಇನ್ನು ಮೇಲ್ಗಡೆ ರೂಮೆಲ್ಲ ಕಸ ಗುಡಿಸಿದಾಯಿತು. ಇವಾಗ ಇಲ್ಲಿ ಒಂದು ಒರೆಸ್ಕೋಬೇಕಷ್ಟೇ. ಕೆಳಗಡೆ ಕಸ ಗುಡಿಸಿ ಒರೆಸ್ಕೊಂಡಿದ್ದು ಕೂಡ ಆಗಿದೆ. ಮನೆ ಕೆಲಸ ಎಲ್ಲನೂ ಕೂಡ ಆಗಿತ್ತು. ಬಟ್ಟೆನೂ ಕೂಡ ವಾಶ್ಗೆ ಹಾಕೋದಕ್ಕೆ ಹೋಗೋಣ, ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅಂತ ಅಂದ್ಬಿಟ್ಟು ಮಲ್ಕೊಂಡಿದ್ದೆ. ಅಷ್ಟೊತ್ತಿಗೆ ಪಾಪುನೂ ಕೂಡ ಎದ್ಲು. ಇನ್ನು ಅವಳಿಗೆ ಫೀಡಿಂಗ್ ಮಾಡಿಸ್ಕೊಂಡು ಅವಳ ಜೊತೆ ಆಟ ಆಡ್ಕೊಂಡಿದ್ದೆ. ಅಷ್ಟೊತ್ತಿಗೆ ನನ್ನ ಫ್ರೆಂಡ್ ಕೂಡ ಬಂದರು. ಸೊ ಹಾಗಾಗಿ ಅವರು ಸ್ಕೂಲ್ ಅಡ್ಮಿಷನ್ ಇತ್ತು ಅಂತ ಅಂದ್ಬಿಟ್ಟು ಹಾಗೆ ಮುಗಿಸ್ಕೊಂಡು ಯೂನಿಫಾರ್ಮ್ ಎಲ್ಲ ಕೂಡ ಕಲೆಕ್ಟ್ ಮಾಡಿಕೊಂಡು ಬಂದಿದ್ದರು. ಹೀಗೆ ಮಾತಾಡ್ತಾ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ. ಅದಾದಮೇಲೆ ಅವರಿಗೆ ತುಂಬ ಪರಿಚಯ ಇರೋರ ಮನೆಗೆ ದುರ್ಗಮ್ಮ ದೇವಿನ ತರಿಸ್ತಾ ಇದ್ದಾರೆ ಅಂತ ಹೇಳಿದ್ರು. ಸೊ ಹಾಗಾಗಿ ನನಗೂ ಕೂಡ ಬರೋದಕ್ಕೆ ಹೇಳಿದರು. ಹೇಗಿದ್ರು ಬನ್ನಿ, ಇಲ್ಲೇ ಹತ್ರ ಅಲ್ವಾ, ಹೋಗ್ಬಿಟ್ಟು ದೇವ್ರ ದರ್ಶನನಾದರೂ ಮಾಡ್ಕೊಂಬರ್ಬೋದು ಅಂತ. ಸರಿ ಆಯಿತು ಅಂತ ನಾನು ಹೇಗೋ ಮನೆ ಕೆಲಸ ಎಲ್ಲ ಕಂಪ್ಲೀಟ್ ಆಗಿತ್ತು, ಅಡುಗೆ ಕೆಲಸನೂ ಕೂಡ ಆಗಿತ್ತು. ಇನ್ನು ಸ್ನಾನ ಮಾಡ್ಕೊಂಡು ಹೋಗಿ ದೇವ್ರ ದರ್ಶನ ಮಾಡ್ಕೊಂಬರೋಣ ಅಂತ ಪಾಪುನೂ ಕರ್ಕೊಂಡು ಇವಾಗ ಹೋಗ್ತಾ ಇದ್ದೀನಿ. ಅಪ್ಪು ಹೇಗಿದ್ರು ಅಮ್ಮನ ಮನೆಯಲ್ಲೇ ಇದ್ದಾನಲ್ಲ, ಸೊ ಹಾಗಾಗಿ ನನಗೇನು ವರೀಸಿಲ್ಲ, ಅಮ್ಮ ಮನೆಯಲ್ಲಿ ಆರಾಮಾಗಿರ್ತಾನೆ. ಸೊ ಹಾಗಾಗಿ ಹೋಗಿ ದೇವ್ರ ದರ್ಶನ ಮಾಡ್ಕೊಂಬರೋಣ ಅಂತ ಅಂದ್ಬಿಟ್ಟು ಪಾಪುನ ಕರ್ಕೊಂಡು ಹೋದೆ. ಸೊ ಫ್ರೆಂಡ್ಸ್, ಮಧ್ಯಾಹ್ನದಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವಾಗ ನನ್ನ ಫ್ರೆಂಡ್ ಬಂದಿದ್ದರು, ಮನೆಗೆ ಬನ್ನಿ ಅಂತ ಕೂಡ ಹೇಳ್ತಾಯಿದ್ರು. ಹಾಗಾಗಿ ಹೋಗ್ಬಿಟ್ಟು ಬರೋಣ ಅಂತ. ಇನ್ನು ಅಲ್ಲಿ ಅವ್ರ ಮನೆ ಹತ್ರ ಹೆಸರುಘಟ್ಟದಲ್ಲಿ ಇರೋ ದುರ್ಗಮ್ಮ ದೇವಿನ ಕರೆಸಿದಾರಂತೆ. ಆದರೆ ಅಲ್ಲಿ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಬರೋಣ ಅಂತ ಅಂದ್ಕೊಂಡು ರೆಡಿಯಾಗಿದ್ದೀನಿ. ಸೊ ಬನ್ನಿ ಇವಾಗ ಹೋಗೋಣ. ನನ್ನ ಫ್ರೆಂಡ್ ಕೆಳಗಡೆ ವೆಯ್ಟ್ ಮಾಡ್ತಿದ್ದಾರೆ. ಆ್ಯಕ್ಚುಲಾಗಿ ಅವರ ಅಕ್ಕ ಮತ್ತು ಅವ್ರ ಮಗಳು ಇಬ್ಬರು ಕೂಡ ಮನೆಗೆ ಹೊರಟರು. ನಾನು ಮತ್ತು ಇವಾಗ ಸಂಗೀತ ಇಬ್ಬರೂ ಕೂಡ ಅವ್ರ ಮನೆ ಹತ್ರ ಹೋಗ್ತೀವಿ. ಸೊ ನೋಡೋಣ, ಅಲ್ಲಿ ಹೋದ್ಮೇಲೆ ಯಾವ ರೀತಿ ಇರುತ್ತೆ ಅಂತ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ಕೊಳ್ತೀನಿ. ಸೊ ಬನ್ನಿ ಇವಾಗ ಹೋಗೋಣ. ನಾನು ಈ ಒಂದು ಡ್ರೆಸ್ನ ವೇರ್ ಮಾಡಿದ್ದೀನಿ. ಸೊ ಪಾಪುದು ಕ್ಯಾರಿ ಬ್ಯಾಗ್ ಕೂಡ ತೊಗೊಂಡಿದ್ದೀನಿ. ಆ ಕಡೆಯಿಂದ ಬರೋವಾಗ ನಾನು ಪಾಪುನ ಕರ್ಕೊಂಬರ್ಬೇಕಲ್ವ, ಹಾಗಾಗಿ ತೊಗೊಂಡಿರೋದು. ಅಲ್ಲಿ ಹೋಗಿ ನೋಡ್ಕೊಂಡು ಬರೋಣ. ಬನ್ನಿ ಹೋಗುವ. ಇದೆಯಲ್ಲಕ್ಕ, ಬನ್ನಿ ಹೋಗೋಣ. ನಾನು ಮನೆಯಿಂದ ಹೊರಡೋವಾಗ ಅಲ್ವಾ, ದೇವ್ರು ಆಲ್ರೆಡಿ ಬಂದಿರುತ್ತೆ ಅಂತ ಅಂದ್ಕೊಂಡೆ ಬಂದೆ. ಬಟ್ ಇಲ್ಲಿ ನೋಡಿದ್ರೆ ದೇವ್ರು ಇನ್ನೂ ಬಂದಿರಲಿಲ್ಲ. ಸರಿ, ಇನ್ನೊಂದು ಸ್ವಲ್ಪ ಹೊತ್ತಲ್ವ ವೆಯ್ಟ್ ಮಾಡೋಣ, ಹೇಗಿದ್ರು ಬಂದಿದ್ದೀನಿ, ದರ್ಶನ ಮಾಡಿಕೊಂಡೇ ಹೋಗೋಣ ಅಂತ ಅಂದ್ಕೊಂಡು ವೆಯ್ಟ್ ಮಾಡ್ತಾಯಿದ್ದೆ. ನೋಡಿದ್ರೆ 3 ಗಂಟೆಯಿಂದ 6 ಗಂಟೆ ಆಯಿತು, ಇನ್ನೂ ಬರಲಿಲ್ಲ. ಪಾಪುನೂ ಕೂಡ ತುಂಬಾ ಅಳ್ತಿದ್ಲು. ಸರಿ ಅಂತ ಅವಳಿಗೆ ಫೀಡಿಂಗ್ ಮಾಡಿಸ್ಬಿಟ್ಟು ಇವಾಗ ಮಲಗಿಸ್ತಾ ಇದ್ದೀನಿ. ಸೊ ಅವರು ದೇವ್ರನ್ನ ಕೂರ್ಸೋದಕ್ಕೆ ಅಂತ ಆಲ್ಮೋಸ್ಟ್ ಎಲ್ಲನೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ರು. ಅವರು ಅಂತೂ ಬೆಳಗ್ಗೆಯಿಂದ ಉಪವಾಸ ಮಾಡಿ ಪಾಪ ಕಾಯ್ತಾಯಿದ್ರಂತೆ. ಇನ್ನು ಪಾಪು ಅಂತೂ ತುಂಬ ಚೆನ್ನಾಗಿ ಎಲ್ಲರ ಹತ್ರನೂ ಹೋಗಿ ಆಟ ಆಡ್ತಾಯಿದ್ಲು. ಎಲ್ಲರೂ ಕೂಡ ಪಾಪುನ ಎತ್ಕೊಂಡು ಸೆಲ್ಫಿ ತೊಗೊಳ್ಳೋದು, ವಿಡಿಯೋ ಮಾಡ್ಕೊಳ್ಳೋದು ಎಲ್ಲ ಮಾಡ್ಕೊತಾಯಿದ್ರು. ಆ್ಯಂಡ್ ಅವಳು ಕೂಡ ಅಷ್ಟೇ, ಎಲ್ಲರ ಹತ್ರ ಖುಷಿಯಾಗಿ ಹೋಗ್ತಾಳೆ, ಆಳಲ್ಲ, ಏನಿಲ್ಲ, ಆರಾಮಾಗಿರ್ತಾಳೆ ಎಲ್ಲರ ಹತ್ರನೂ. ಯಾರದು ಯಾರದು ಸಿರಿನಾ ಅದು? ಇನ್ನು ದೇವ್ರು ಕೂಡ ಬರೋ ಟೈಮ್ ಆಯಿತು ಅಂತ ಅಂದ್ಬಿಟ್ಟು ಎಲ್ಲರೂ ಹೊರಗಡೆ ನಿಂತ್ಕೊಂಡು ವೆಯ್ಟ್ ಮಾಡ್ತಾಯಿದ್ವಿ. ಆಲ್ಮೋಸ್ಟ್ ಮಧ್ಯಾಹ್ನ 3 ಗಂಟೆ ಹಾಗೆ ಬರುತ್ತೆ ಅಂತ ಹೇಳಿದ್ದು. ನೋಡಿದ್ರೆ 7:30 ಆಯಿತು. ಜೀವನ್ ಕೂಡ ಆಫೀಸಿಂದ ಬಂದಿದ್ದರು. ಸರಿ, ಅವ್ರಿಗೂ ಕೂಡ ಆಲ್ರೆಡಿ ಹೇಳಿದ್ದೆ ಅಲ್ವಾ, ದರ್ಶನ ಮಾಡಿಕೊಂಡೇ ಬರ್ತೀನಿ, ಇಷ್ಟೋ ತನಕ ವೆಯ್ಟ್ ಮಾಡಿದ್ದೀನಿ ಅಂತ. ಹಾಗಾಗಿ ಓಕೆ ಅಂತ ಅವರು ಹೇಳಿದ್ರು. ಇನ್ನಿವಾಗ ದೇವ್ರು ಬರ್ತಾಯಿದೆ, ಹೊರಗಡೆ ಆರತಿ ತಟ್ಟೆ ಇಟ್ಕೊಂಡು ಆರತಿ ಮಾಡೋದಕ್ಕೆ ಅಂತ ವೆಯ್ಟ್ ಮಾಡ್ತಾಯಿದ್ದಾರೆ.
ಸೊ ಇದು ದೇವರು ಬಂದ್ಬಿಟ್ಟು ಯಾವುದು ಅಂತ ಅಂದರೆ ಹೆಸರುಘಟ್ಟನಲ್ಲಿ ಆಲ್ಮೋಸ್ಟ್ ಕೆರೆ ಎಲ್ಲರಿಗೂ ಗೊತ್ತಿರುತ್ತೆ. ಅಲ್ಲಿ ಒಂದು ದೇವಸ್ಥಾನ ಇದೆಯಲ್ಲ ದುರ್ಗಮ್ಮ ದೇವಿ, ಆ ದೇವಿನೇ ಇವತ್ತು ಕರ್ಕೊಂಡು ಬಂದಿರೋದು ಇವ್ರ ಮನೆಗೆ. ತುಂಬಾ ಒಂಥರ ಚೆನ್ನಾಗಿತ್ತು, ಆ ವೈಬೇ ಬೇರೆ ಥರ ಇತ್ತು. ಅದರಲ್ಲೂ ಎಸ್ಪೆಷಲಿ ಆ ತಮಟೆ ಸೌಂಡಿಗೆ ಅಲ್ವಾ, ಇದೆಲ್ಲ ಸಖತ್ತಾಗಿರುತ್ತೆ ನೋಡೋದಕ್ಕೆ. ನನಗೆ ಎಸ್ಪೆಷಲಿ ನಮ್ಮ ಊರಲ್ಲಿ ಹೋಗಿ ಅಲ್ಲೆಲ್ಲ ಹಬ್ಬಗಳನ್ನ ಮಾಡ್ತಾಯಿದ್ರಲ್ಲ ಅದೇ ನೆನಪಾಗ್ತಾಯಿತ್ತು, ಅದೇ ವೈಬ್ ಇತ್ತು. ಇನ್ನು ಪಾಪುಗಂತೂ ಆಲ್ರೆಡಿ ಹೊಟ್ಟೆ ಹಶ್ವಾಗಿತ್ತು, ಜೊತೆಗೆ ನಿದ್ದೆ ಬೇರೆ ಬಂದುಬಿಟ್ಟಿತ್ತು. ಎಲ್ಲರನ್ನೂ ನೋಡಿ ನೋಡಿ ಅಳೋಳು. ಆಮೇಲೆ ನಾನು ಹೀಗೆ ತೂಗ್ತಾ ಇದ್ದೆ ಎತ್ಕೊಂಡು ಪಾಪುನ. ಸೊ ಅಟ್ಲೀಸ್ಟ್ ಆ ಟೈಮಲ್ಲಿ ಸುಮ್ಮನೆ ಇರ್ತಾಳೆ ಅಂತ. ಆ ತಮಟೆ ಸೌಂಡ್ ಮಾಡಿದ ತಕ್ಷಣ ಖುಷಿಯಾಗಿರೋಳು. ಆಮೇಲೆ ಅದೇನೋ ಸ್ಟಾಪ್ ಆಗಿದ ತಕ್ಷಣ ಅಲ್ವಾ ಒಂದು ಸ್ವಲ್ಪ ಈ ರೀತಿಯಾಗಿ ಹಿಂಸೆ ಮಾಡ್ಕೊಳ್ಳೋದು, ಈ ಥರದ್ದೆಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಳು. ಸರಿ, ನಾನು ಇನ್ನೆಷ್ಟೊತ್ತಲ್ವ ಬೇಗನೆ ಮುಗಿಸ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟೇ ಇದ್ದೆ. ನಿಜವಾಗ್ಲೂ ಹೇಳ್ತೀನಿ, ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಆ ವೈಬೇ ಒಂಥರ ಸಖತ್ತಾಗಿತ್ತು. ನಾನು ಅದೇ ಹೇಳ್ತಿದ್ದೆ ದೀಪಂಗೆ, ನಾನು ಇವತ್ತು ಬೆಳಗ್ಗೆ ಎದ್ದಾಗ ಈ ಥರ ನಾನು ಬರ್ತೀನಿ ಅಂತ ನಾನು ಅಂದ್ಕೊಂಡೂ ಇರಲಿಲ್ಲ. ಆ್ಯಂಡ್ ಅದೇನೋ ಒಂಥರ ಬಂದಿದ್ದು ಕೂಡ ತುಂಬ ಖುಷಿ ಆಯಿತು ನನಗೆ ಅಂತೆಲ್ಲ ಹೇಳ್ತಿದ್ದೆ. ಸೊ ನಾನು ಇದೇ ಏರಿಯಾದಲ್ಲೇ ಹುಟ್ಟಿ ಬೆಳೆದಿರೋದು ಎಲ್ಲನೂ. ಬಟ್ ಏನಂತ ಅಂದರೆ ಈ ಥರ ಮನೆಗೆ ದೇವ್ರನ್ನ ಕರೆಸಿ ಪೂಜೆ ಮಾಡೋದು ಎಲ್ಲ ನಾನು ನೋಡಿರಲಿಲ್ಲ. ನಮ್ಮ ಮನೆಯಲ್ಲಿ ನಾವು ಚಿಕ್ಕವರಿದ್ದಾಗ ನಮ್ಮ ಮನೆ ದೇವ್ರನ್ನ ಕರೆಸಿದ್ವಿ, ಕೊಲ್ಲಾಪುರದಮ್ಮನ. ಆವಾಗ ನಾವು ಈ ಥರ ಎಲ್ಲ ಮಾಡಿದ್ದು. ಆವಾಗ ಮನೆಯಲ್ಲೇ ಒಂದೆರಡು ದಿನ ಏನೋ ಇಟ್ಕೊಂಡು ನಾನ್ ವೆಜ್ ಅಡುಗೆ ಎಲ್ಲ ಮಾಡಿ ಎಲ್ಲ ಮಾಡಿದ್ವಿ. ಆವಾಗ ಇನ್ನೂ ನನ್ನ ತಮ್ಮಂಗೆ 5 ತಿಂಗಳೇನೋ ಆ ಟೈಮಲ್ಲಿ ನಾವು ಕರೆಸಿ ಆ ಥರದ್ದೆಲ್ಲ ಮಾಡಿದ್ದು. ಆವಾಗ ನನಗೆ ಅದು ನೆನಪು. ಬಟ್ ರೀಸೆಂಟ್ ಟೈಮಲ್ಲಿ ಅಲ್ವಾ ಇವನ್ನೆಲ್ಲ ನಾನು ಯಾವುದೂ ನೋಡಿರಲಿಲ್ಲ. ಬಟ್ ನಿಜ ಹೇಳ್ತಿದ್ದೀನಿ, ಸಖತ್ ಚೆನ್ನಾಗಿತ್ತು ಈ ಥರದ್ದೆಲ್ಲ. ಮನೆಗೆ ದೇವ್ರನ್ನ ಕರೆಸಿ ಪೂಜೆ ಮಾಡೋದಾಗಿರ್ಬೋದು, ಮಡ್ಲಕ್ಕಿ ತುಂಬೋದಾಗಿರ್ಬೋದು ದೇವರಿಗೆ. ಈ ಒಂದು ಕಸ್ಟಮ್ಸ್ ಎಲ್ಲ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಫಾಲೋ ಮಾಡೋದ್ರಲ್ಲಿ. ಸೊ
ಸೊ ನನಗೆ ಇವರು ಗೊತ್ತೇ ಇಲ್ಲ, ನಾನು ಇದೇ ಫಸ್ಟ್ ಟೈಮ್ ಇವ್ರನ್ನ ನೋಡ್ತಾ ಇರೋದು. ದೀಪ ಅವರಿಂದ ನನಗೆ ಇವರು ಕೂಡ ಪರಿಚಯ ಆದರು. ಸೊ ತುಂಬ ಖುಷಿ ಆಯಿತು. ಆ್ಯಂಡ್ ಇವರು ಕೂಡ ನನ್ನನ್ನು ತುಂಬ ಹೊಸಬ್ಳು ಅನ್ನೋ ಥರ ಏನು ಮಾತಾಡಿಸ್ಲಿಲ್ಲ. ಅಂದರೆ ಅವ್ರ ಮನೆಗೆ ಹೋಗಿದ್ದಾಗ ಮಾತಾಡ್ಸೋದಾಗಿರ್ಬೋದು, ಅವ್ರು ನನ್ನ ಟ್ರೀಟ್ ಮಾಡಿದ್ದಾಗಿರ್ಬೋದು, ತುಂಬಾ ಖುಷಿ ಆಯಿತು. ಅದರಲ್ಲೂ ಸಿರಿನ ತುಂಬ ಇಷ್ಟಪಟ್ಟರು ಅವರು. ಅವ್ರ ಫ್ಯಾಮಿಲಿಯವರೆಲ್ಲ ಸಿರಿನ ಎತ್ಕೊಂಡು ಫೋಟೋನ ಕೂಡ ತೆಗೆಸ್ಕೊಂಡ್ರು. ಸೊ ತುಂಬ ಇಷ್ಟಪಟ್ಟರು. ನಮ್ಮನ್ನು ಕೂಡ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು. ನಂಗೆ ಅದಕ್ಕೆ ತುಂಬ ಖುಷಿ ಆಯಿತು. ಸೊ ಈ ರೀತಿಯಾಗಿ ಇರಬೇಕು ಯಾರಾದರೂ ಮನೆಗೆ ಹೋದಾಗ ಅಲ್ವಾ. ಅವರು ಹೊಸಬ್ರು ಅನ್ನೋ ಥರ ಫೀಲ್ ಮಾಡೋದಕ್ಕಿಂತ ಫ್ಯಾಮಿಲಿ ಮೆಂಬರ್ ಅನ್ನೋ ಥರನೇ ಟ್ರೀಟ್ ಮಾಡಿ ತುಂಬ ಕಂಫರ್ಟಬಲ್ ಆಗಿ ಮಾತಾಡಿಸ್ತಾರಲ್ಲ, ಸೊ ಅವಾಗೇನೋ ಒಂಥರ ಖುಷಿ ಆಗುತ್ತೆ. ಆ್ಯಂಡ್ ನನಗಂತೂ ನಿಜವಾಗ್ಲೂ ಹೇಳ್ತಿದ್ದೀನಿ, ನಂಗೆ ಈ ಥರ ಫ್ರೆಂಡ್ಶಿಪ್ ಮಾಡ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ಭಯ ಅಂತಲೇ ಹೇಳ್ಬೋದು. ಅಂದರೆ ಸಡನ್ನಾಗಿ ನಾನು ಯಾರ ಜೊತೆನೂ ಮಿಂಗಲ್ ಆಗೋಲ್ಲ. ಬಟ್ ಚೆನ್ನಾಗಿ ಮಾತಾಡ್ಸ್ಕೊಂಡು ಚೆನ್ನಾಗಿದ್ಬಿಟ್ರಂತೂ ನಾನು ಲೈಫ್ ಲಾಂಗ್ ಚೆನ್ನಾಗಿರ್ತೀನಿ ಅವ್ರ ಹತ್ರ. ಸೊ ಈ ರೀತಿಯಾಗಿ ಇನ್ನು ದೀಪ್ ಅವರು ಕೂಡ ಅಷ್ಟೇ. ಆಲ್ಮೋಸ್ಟ್ ನಂಗೆ 2 ಇಯರ್ಸಿಂದ ಗೊತ್ತು. ಬಟ್ ಇವಾಗ ಜಾಸ್ತಿ ನಾನು ಅವ್ರ ಜೊತೆನೂ ಕೂಡ ಮಾತಾಡ್ತಾ ಇರೋದು. ಅವ್ರು ನಮ್ಮ ಮನೆಗೆ ಬರೋದು ಹೋಗೋದು ಎಲ್ಲ ಮಾಡ್ತಾರಲ್ವ, ಇವಾಗಿಂದ ನಾನು ಜಾಸ್ತಿ ಅವ್ರ ಹತ್ರ ಕ್ಲೋಸ್ ಆಗಿರೋದು. ಅದಕ್ಕೂ ಮುಂಚೆ ಎಲ್ಲ ಅವರು ಕೂಡ ಒಂದು ಸ್ವಲ್ಪ ಬ್ಯುಸಿ ಇದ್ದರು. ನಾನು ಕೂಡ ಮನೆ ಕನ್ಸ್ಟ್ರಕ್ಷನ್ ಟೈಮಲ್ಲೆಲ್ಲ ಸ್ವಲ್ಪ ಬ್ಯುಸಿ ಇದ್ದೆ ಅಂತ ಆಗ್ತಿರ್ಲಿಲ್ಲ. ನಿಜವಾಗ್ಲೂ ನನಗೆ ಇಲ್ಲಿಗೆ ಬಂದು ಒಂಥರ ಮೈಂಡ್ ಪೀಸ್ ಅಂತ ಅನ್ನಿಸ್ತು. ಆ ದೇವ್ರದ್ದು ವೈಬ್ ಆಗಿರ್ಬೋದು, ಅದೆಲ್ಲ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಇನ್ನಿವಾಗ ಹೊರಗಡೆ ಪ್ರಸಾದ ಕೂಡ ಮಾಡಿಸಿದ್ರು ಅಂತ ಎಲ್ಲರಿಗೂ ಹಂಚ್ತಾ ಇದ್ದಾರೆ. ಈಗ ದೇವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಾನು ಕೂಡ ಪಾಪ ಅಳ್ತಿದ್ಲಲ್ಲ, ದೇವ್ರು ಹೊರಡೋವರೆಗೂ ಇರೋಣ, ಆಮೇಲೆ ಮನೆಗೆ ಹೋಗೋಣ ಅಂತ ಅಂದ್ಕೊಂಡು ಇಷ್ಟೊತ್ತು ತನಕ ಇದ್ದಿದ್ದಾಯಿತು. ಮಧ್ಯಾಹ್ನ 3 ಗಂಟೆ ಹಾಗೆ ಬಂದಿದ್ದು. ದೇವ್ರನ್ನ ಮನೆಗೆ ತುಂಬಿಸ್ಕೊಂಡಿದ್ದೇನೆ 7:30. ಅವರು ಹೋಗೋ ಅಷ್ಟೊತ್ತಿಗೆ ಒಂದು 9:30 ಹಾಗೆ ಆಗಿತ್ತು. ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು. ಸೊ ನೋಡೋಣ ನೆಕ್ಸ್ಟ್ ಟೈಮ್ ಯಾವಾಗ ಮತ್ತೆ ಕರೆಸ್ತಾರೆ ಆವಾಗ ಇನ್ನೊಮ್ಮೆ ಬರೋ ಥರ ಆಗಲಿ. ಆ್ಯಂಡ್ ಚೆನ್ನಾಗಿತ್ತು. ಇವಾಗ ಅವ್ರ ಅಮ್ಮ ಒಂದು ಸ್ವಲ್ಪ ಹುಷಾರಿಲ್ಲ ಅವ್ರಿಗೆ ಅಂತ ರೂಮಲ್ಲಿ ಮಲಗಿಸಿದ್ರು. ಅವ್ರ ಹತ್ರನೂ ಕೂಡ ದೇವ್ರನ್ನ ಕರ್ಕೊಂಡೋಗಿ ತೋರಿಸಿದ್ರು. ನನಗೆ ಅದು ತುಂಬಾ ಖುಷಿ ಆಯಿತು. ಯಾಕಂದರೆ ಪಾಪ ಅವರು ಬರೋದಕ್ಕೆ ಆಗೋದಿಲ್ಲ, ತುಂಬ ವಯಸ್ಸಾಗಿದೆ. ಬಟ್ ಆದರೆ ದೇವ್ರನ್ನ ಅಲ್ಲೇ ಕರ್ಕೊಂಡು ಹೋಗಿ ಅವ್ರಿಗೆ ದರ್ಶನ ಕೂಡ ಮಾಡಿಸಿದ್ರಲ್ಲ, ಅದು ನಂಗೆ ತುಂಬ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಕಟ್ ಮಾಡ್ತೀನಿ ಲಿಕ್ಕಿ ಪ್ಲೀಸ್ ಗಾಯ್ಸ್, ಸಂಗೀತ ಕೊಡೋ ಫೋಟೋ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಪ್ರಮೋಷನ್ ತೊಗೊಳ್ತಾರೆ ಸೈಡ್ ಗ್ಯಾಪಲ್ಲಿ ಎಲ್ಲ ಪ್ಲೀಸ್ ಮಾಡ್ಕೊಳ್ಳಿ. ಸೊ ಇವಾಗ ಬಂದೆ. ಟೈಮ್ ಆಲ್ರೆಡಿ 9:30 ಆಗಿದೆ. ಇವಾಗ ದೇವರು ಕಳಿಸ್ಕೊಟ್ಬಿಟ್ಟು ಹಾಗೆ ಅದು ಹೋದ್ಮೇಲೆ ನಾವು ಕೂಡ ಮನೆಗೆ ಬಂದ್ವಿ. ಚೆನ್ನಾಗಿತ್ತು. ನಿಜವಾಗ್ಲೂ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇವತ್ತು ಹೋಗಿ ದೇವ್ರ ದರ್ಶನ ಮಾಡ್ತೀನಿ ಅಂತ. ತುಂಬ ಹತ್ತಿರದಿಂದ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ದೇವರ ಆಶೀರ್ವಾದನ ಕೂಡ ತೊಗೊಂಡು ಬಂದೆ. ಇವಾಗ ಜಸ್ಟ್ ಮನೆಗೆ ಬಂದಿದ್ದು. ಪಾಪುನ ಸಂಗೀತ ಇಟ್ಕೊಂಡು ಬಂದರು. ಸೊ ಹಾಗಾಗಿ ಮನೆಗೆ ಬಂದು ಪಾಪುನ ಬಿಟ್ಟು ಮತ್ತೆ ನಾವು ಹೋಗಿ ಸಂಗೀತನ ಬಿಟ್ಬಿಟ್ಟು ಬಂದೆ. ಯಾಕಂದರೆ ನಮಗೂ ಅವ್ರಿಗೂ ಸ್ವಲ್ಪ ದೂರ ಆಗುತ್ತೆ. ಹಾಗಾಗಿ ಹೋಗಿ ಬಿಟ್ಬಿಟ್ಟು ಬಂದಿದ್ದಾಯಿತು. ಇವಾಗ ಡ್ರೆಸ್ ಚೇಂಜ್ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಅದಾದಮೇಲೆ ಪಾಪಗೆ ಹೋಗ್ಬಿಟ್ಟು ಒಂದು ಸ್ವಲ್ಪ ಊಟ ಏನಾದ್ರು ಮಾಡಿಸ್ಬೇಕು. ಅಲ್ಲಿ ಅಂತೂ ಫುಲ್ ಕ್ರ್ಯಾಂಕಿಯಾಗಿ ಹೋಗ್ಬಿಟ್ಟಿದ್ದು. ಇವಾಗ ಅವ್ರ ಅಪ್ಪನ ಹತ್ರ ಬಂದಮೇಲೆ ಆರಾಮಾಗಿ ಆಟ ಆಡ್ಕೊಂಡಿದ್ದಾಳೆ. ಸೊ ಹಾಗಾಗಿ ಬೇಗ ಒಂದು ಸ್ವಲ್ಪ ಹೋಗಿ ಡ್ರೆಸ್ ಚೇಂಜ್ ಆದರೂ ಮಾಡ್ಕೊಂಬರ್ತೀನಿ. ಆಮೇಲೆ ಪಾಪುಗೆ ಊಟ ಮಾಡಿಸ್ತೀನಿ.